ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಕೇಳಿಸ್ತಾ ಇದೆ ಬಂಧುಗಳಿಗೆ ಮೇಡಮ್. ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾತಾರಿ ಬಾಬಾ ಅವರನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿ ಅವರನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂದ್ರ ಕಿತ್ತಪ್ಪ ಸರ್ ಅವರಿಗೂ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೂ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ ಇಂದಿನ ಸ್ವಾಧ್ಯಾಯವನ್ನ ಪ್ರಾರಂಭಿಸೋಣ ಮಾಸ್ಟರ್ಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ವಾಧ್ಯಾಯಕ್ಕಾಗಿ ನಾವು ತೆಗೆದುಕೊಂಡಿರ್ತಕ್ಕಂತಹ ಪುಸ್ತಕ ಸೀತಾಯಣ ಅಂತ ಹೇಳಿ. ಸೀತಾಯಣದ 4ನೆಯ ಅಧ್ಯಾಯಕ್ಕೆ ನಾವೀಗ ಪ್ರವೇಶ ಮಾಡಿದ್ದೇವೆ. ಈ ಅಧ್ಯಾಯದ ಹೆಸರು ಸೋಮಾಳ ಆಗಮನ ಅಂತ ಹೇಳಿ. ಈ ಮೊದಲು ಸೀತೆಯ ಆಗಮನ ಆಯ್ತು, ಅವಳ ಶಿಕ್ಷಣ ಆಯ್ತು. ಈಗ ಸೋಮಳ ಆಗಮನ ಅಂತ ಹೇಳಿ ಈ ಅಧ್ಯಾಯಕ್ಕೆ ಹೆಸರು ಕೊಟ್ಟಿದ್ದಾರೆ. ಸೀತೆ ಆಗಮಿಸಿ ಕೆಲವು ವರ್ಷಗಳ ನಂತರ ಮಹಾರಾಣಿಗೆ ಮತ್ತೊಂದು ಹೆಣ್ಣು ಮಗು ಆಗುತ್ತೆ. ಇನ್ನೊಂದು ಹೆಣ್ಣು ಮಗುಗೆ ಜನ್ಮ ಕೊಡ್ತಾಳೆ ಮಹಾರಾಣಿ. ಅವಳಿಗೆ ಊರ್ಮಿಳೆ ಅಂತ ಹೇಳಿ ಹೆಸರಿಡ್ತಾರೆ. ಅರಮನೆಯಲ್ಲಿ ಮಗುವಿನ ಒಂದು ಅಳು ಎಲ್ಲೆಲ್ಲೂ ಕಂಡು ಬರ್ತಾ ಇದೆ. ಮಕ್ಕಳ ಕಿಲ ಕಿಲ ನಗು, ಆಮೇಲೆ ಬಾಲಕಿ ಸೀತೆಯ ಓಡಾಟ ಎಲ್ಲ ಕಡೆಗೂ ಆಗ್ತಾ ಇರುತ್ತೆ. ಅವಳ ಗೆಜ್ಜೆಯ ನಾದ ಎಲ್ಲ ಕಡೆಗೂ ರಣರಿಣಿಸ್ತಾ ಇರ್ತದೆ. ಹೀಗಾಗಿ ಅರಮನೆ ಎಲ್ಲ ಸಂಭ್ರಮದಿಂದ ಕೂಡಿರುತ್ತೆ. ಮಕ್ಕಳಿಂದ ತುಂಬಿರ್ತಕ್ಕಂತಹ ಮನೆಯನ್ನ ಕಲ್ಪಿಸ್ಕೊಂಡ್ರೆ ನಮ್ಗೆ ಎಷ್ಟು ಸಂತೋಷ ಆಗುತ್ತೆ. ಹಾಗೆ ಅರಮನೆ ಅಂತಂದ್ರೆ ಇನ್ನು ಕೇಳ್ಬೇಕೆ, ಅಲ್ಲಿ ಅತ್ಯಂತ ಸುಖ ಸಂತೋಷ ಸಂಭ್ರಮದಿಂದ ಕೂಡಿರ್ತಕ್ಕಂಥ ಒಂದು ಮನೆ ಅದು ಆಗಿರುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ಹೀಗೆ ಒಂದು ದಿವಸ ಬಹುಶಃ ಸುಮಾರು ಸೀತಾ 12 ವರ್ಷದವಳು ಇರಬಹುದು ಅಂತ ಹೇಳ್ತಾರೆ. ಅಂತ ಆ ಸಂದರ್ಭದಲ್ಲಿ ಅವಳಿಗಿಂತ ಕೆಲವೇ ವರ್ಷ ದೊಡ್ಡವಳಾಗಿರ್ತಕ್ಕಂಥ ಒಬ್ಬ ಯುವತಿ ಆ ಅರಮನೆಯ ಆವರಣದಲ್ಲಿ ಕಾಣಿಸ್ಕೊಳ್ತಾಳೆ. ಅವಳನ್ನ ಜನಕ ಬಾಬಾ ಉದಾರಿಗಳಾಗಿರ್ತಾರೆ. ಹೆಚ್ಚಿಗೆ ಏನೋ ಅವಳಿಗೇನು ಕೇಳ್ದೇನೆ ಅವಳನ್ನ ಕೆಲಸಕ್ಕೆ ಸೇರಿಸ್ಕೊಳ್ತಾರೆ. ಅವಳು ಸೀತೆಯ ಒಂದು ವೈಯಕ್ತಿಕ ಪರಿಚಾರಕಿಯಾಗಿ ಅಲ್ಲಿ ನೇಮಕಗೊಳ್ತಾಳೆ. ಎಲ್ಲರೂ ಕರೆಯೋ ಹಾಗೆ ಅವಳು ಕೂಡ ಸೀತೆಯನ್ನ ಮಾತಾ ಅಂತ ಹೇಳಿ ಕರೀತಾ ಇರ್ತಾಳೆ. ಆದ್ರೆ ಆ ಯುವತಿಯ ಹೆಸರು ಸೋಮ ಅಂತ ಹೇಳಿ. ಸೋಮ ತುಂಬಾ ಆಕರ್ಷಕವಾಗಿರ್ತಕ್ಕಂಥ ಒಂದು ಗುಣಲಕ್ಷಣಗಳನ್ನ ಹೊಂದಿರ್ತಾಳೆ. ಮೀನಾಕ್ಷಿ ಅವಳ ಸೌಂದರ್ಯವನ್ನ ವರ್ಣಿಸ್ತಾಳೆ. ದುಂಡಾಗಿರ್ತಕ್ಕಂತಹ ಮುಖ, ಅತ್ಯಂತ ನಗುಮುಖದಿಂದ ಕೂಡಿರ್ತಕ್ಕಂಥ, ವಿಶಾಲವಾಗಿರ್ತಕ್ಕಂಥ ನಗುಮುಖದಿಂದ ಕೂಡಿರ್ತಕ್ಕಂಥ ಒಂದು ಮುಖ ಅವಳದಾಗಿರುತ್ತೆ. ಸುಂದರವಾಗಿರ್ತಕ್ಕಂಥ ಕೇಶರಾಶಿಯನ್ನು ಹೊಂದಿರ್ತಾಳೆ. ಅವುಗಳನ್ನ ಮೇಲಕ್ಕೆ ಎತ್ತಿ ಕಟ್ಟಿರ್ತಾಳೆ ಅಂತಕ್ಕಂಥ ವರ್ಣನೆಯನ್ನ, ಭೌತಿಕ ವರ್ಣನೆಯನ್ನ ಮಾಡ್ತಾಳೆ. ಸುಂದರವಾಗಿರ್ತಕ್ಕಂಥ ಬಣ್ಣವನ್ನ ಹೊಂದಿರ್ತಾಳೆ ಅಂತಕ್ಕಂಥ ವರ್ಣನೆಯನ್ನ ಮಾಡ್ತಾಳೆ. ಅದ್ರ ಜೊತೆಗೆ ಅವಳಲ್ಲಿ ಏನೋ ಒಂದು ಆಕರ್ಷಣೆಯನ್ನ ಎಲ್ಲರೂ ಗಮನಿಸ್ತಾರೆ. ಏನೋ ಒಂದು ವಿಶೇಷ ಶಕ್ತಿ ಅವಳಲ್ಲಿ ಇರ್ತದ, ವಿಶೇಷ ಚೇತನ ಅವಳಲ್ಲಿ ಇರ್ತದ ಅನ್ನೋದನ್ನ ಎಲ್ಲರೂ ಅಲ್ಲಿ ಗಮನಿಸ್ತಾರೆ. ಮೀನಾಕ್ಷಿಯು ಕೂಡ ಗಮನಿಸ್ತಾಳೆ.
ಸೀತೆಯ ಎಲ್ಲ ಅವಶ್ಯಕತೆಗಳನ್ನ ಅವಳು ಹೇಳೋದಕ್ಕಿಂತ ಮೊದಲೇ, ಅವಳ ಮನಸ್ಸಿನಲ್ಲಿ ಬರೋದಕ್ಕಿಂತ ಮೊದಲೇ ಅಂತಂದ್ರೆ ಅವಳ ಮನಸ್ಸಿನಲ್ಲಿ ಏನದನೋ ಅದನ್ನ ಮೊದಲು ಇವಳು ಸಿದ್ಧ ಮಾಡಿರ್ತಾಳೆ. ಸೀತೆಗೆ ಏನಾದ್ರೂ ಸಿಹಿ ತಿನ್ಬೇಕು ಅಂತ ಅನ್ಸಿದ್ರೆ ಆ ಸಿಹಿ ತಿಂಡಿ ಅವಳು ಕೇಳೋಕ್ಕಿಂತ ಮೊದಲೇ ಅಲ್ಲಿ ಸಿದ್ಧವಾಗಿರುತ್ತೆ. ಪೂಜೆಗೆ ಯಾವುದೋ ಒಂದು ತೆರನಾಗಿರ್ತಕ್ಕಂಥ ಹಣ್ಣು ಹೂವನ್ನ ತರಿಸ್ಬೇಕು ಅಂತ ಹೇಳಿ ವಿಚಾರ ಮಾಡೋದ್ರೊಳಗೆ ಆ ಹಣ್ಣನ್ನ ಅದೇ ತೆರನಾಗಿರ್ತಕ್ಕಂಥ ಹೂವನ್ನ ತಂದವಳು ಸಿದ್ಧಪಡಿಸಿರ್ತಾಳೆ. ಅಂತಂದ್ರೆ ಸೀತೆಯ ಮನವನ್ನ ಅರಿತುಕೊಂಡು ಅವಳ ಮನಸ್ಸನ್ನ ಅರಿತುಕೊಂಡು ಸೇವೆ ಮಾಡ್ತಕ್ಕಂತಹ ಒಂದು ಸೇವಕಿ, ಪರಿಚಾಲಕಿ ಅವಳು ಆಗಿರ್ತಾಳೆ. ಹೀಗಾಗಿ ಅವಳು ತುಂಬಾ ಆಕರ್ಷಕವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನ ಹೊಂದಿರ್ತಾಳೆ ಅಂತ ಹೇಳಿ ಹೇಳ್ತಾರೆ. ಹೀಗೆ ಇರ್ತಕ್ಕಂತಹ ಸಂದರ್ಭದಲ್ಲಿ ಸೀತೆ ತುಂಬಾ ಸಂತೋಷದಿಂದ ಎಲ್ಲ ಕಡೆಗೆ ಓಡಾಡ್ಕೊಂಡು ಅವಳು ಪ್ರಕೃತಿ ಪ್ರೀತಿಸ್ತಾ ಇರ್ತಾಳೆ. ಯಾವಾಗ ಬೇಕೋ ಅವಾಗ ಗೆಳತಿಯರನ್ನ ಕರ್ಕೊಂಡು ಅರಣ್ಯಕ್ಕೆ ಹೋಗ್ತಾ ಇರ್ತಾಳೆ, ನದಿಯ ದಂಡೆಗೆ ಹೋಗ್ತಾ ಇರ್ತಾಳೆ, ದೇವಾಲಯಕ್ಕೆ ಹೋಗ್ತಾ ಇರ್ತಾಳೆ. ಹೀಗೆ ನಡೆದಿರುತ್ತೆ. ಸೀತೆ ತುಂಬಾ ಸುಂದರವಾಗಿ ಬೆಳೀತಾ ಇರ್ತಾಳೆ. ಅವಳ ಬಾಹ್ಯ ಸೌಂದರ್ಯ ಎಲ್ಲರನ್ನ ಆಕರ್ಷಣೆ ಮಾಡ್ತಾ ಇರುತ್ತೆ, ಎಲ್ಲರನ್ನ ಮಂತ್ರಮುಗ್ಧನರಾಗಿ ಮಾಡ್ತಾ ಇರುತ್ತೆ. ಅವಳು ಎಷ್ಟು ಬಾಹ್ಯವಾಗಿ ಎಷ್ಟು ಸುಂದರಳಾಗಿರ್ತಾಳೋ ಆಂತರಿಕವಾಗಿ ಅದಕ್ಕಿಂತಲೂ ಸುಂದರವಾಗಿ ಇರ್ತಾಳೆ. ಅವಳ ಹೃದಯದ ಒಂದು ಔದಾರ್ಯವನ್ನ ಎಲ್ಲರೂ ಮೆಚ್ಚಿಕೊಳ್ತಾ ಇರ್ತಾರೆ. ಅವಳ ಆಂತರಿಕ ಸೌಂದರ್ಯವನ್ನ ಎಲ್ಲರೂ ಮೆಚ್ಚಿಕೊಳ್ಳೇಬೇಕಾಗಿರ್ತಕ್ಕಂಥದ್ದಾಗಿರ್ತಾರೆ. ಇನ್ನು ಯಾರಾದ್ರೂ ಒಬ್ರು ತೊಂದರೆಗೆ ಒಳಗಾಗಿದ್ರೆ, ಯಾರೋ ಬಳಲ್ತಾ ಇರ್ತಾರೆ ಅನ್ನೋದು ಗೊತ್ತಾಯ್ತಂದ್ರೆ, ಮಿಥಿಲೆಯಲ್ಲಿ ಯಾವುದೋ ಒಂದು ಕುಟುಂಬಕ್ಕೆ ಏನೋ ದುರಾದೃಷ್ಟ ಬಂದದ, ಅವ್ರು ಏನೋ ಸಂಕಟದಲ್ಲಿ ಇದ್ದಾರೆ ಅಂತಂದ್ರೆ ಅದು ತನ್ನ ಅತ್ಯಂತ ಸಮೀಪದ ವ್ಯಕ್ತಿಗೆ ಆಗೇದೇನೋ ಅಂತಕ್ಕಂಥ ಒಂದು ನೋವನ್ನ ಅವಳು ಅನುಭವಿಸ್ತಾ ಇರ್ತಾಳೆ. ಮತ್ತು ಅವರಿಗೆ ಸಹಾಯ ಮಾಡ್ಲಿಕ್ಕೆ ಅವಳೇ ಮೊದಲಿಗಳಾಗಿ ಮುಂದೆ ಹೋಗ್ತಾ ಇರ್ತಾಳೆ. ಇಂತಹ ಒಂದು ಸೌಮ್ಯ ಸ್ವಭಾವ, ಎಲ್ಲರ ನೋವಿಗೆ ತೀವ್ರವಾಗಿ ಸ್ಪಂದಿಸ್ತಕ್ಕಂಥ ಒಂದು ಸ್ವಭಾವ ಸೀತೆಯದಾಗಿರುತ್ತೆ. ಈ ಸ್ವಭಾವವನ್ನ, ಸೀತೆಯ ಈ ಒಂದು ಗುಣವನ್ನ ಜನಕ ಬಾಬಾ ಅವರು ಗಮನಿಸ್ತಾ ಇರ್ತಾರೆ. ಇಷ್ಟೇ ಅಲ್ದೇನೆ ಅವರು ಸೀತೆಯು ಸಾಧ್ವಿ ತಪಸ್ವಿನಿಯಾಗಿರ್ತಕ್ಕಂತಹ ಗಾರ್ಗಿಯವರಲ್ಲಿ ಆಧ್ಯಾತ್ಮಿಕ ಚರ್ಚೆಯ ಕಲೆಯನ್ನ ಅವಳು ಕಲಿತ್ಕೊಳ್ತಾ ಇರ್ತಾಳೆ. ಆಗಾಗ ಆ ಚರ್ಚೆಯಲ್ಲಿ ಭಾಗವಹಿಸ್ತಾ ಇರ್ತಾಳೆ. ಇದನ್ನು ನೋಡಿ ಜನಕ ಬಾಬಾ ಅವರಿಗೆ ತುಂಬಾ ಸಂತೋಷ ಆಗ್ತಾ ಇರುತ್ತೆ. ಅವರ ಚರ್ಚೆಯಲ್ಲಿ ಗಾರ್ಗಿಯ ಜೊತೆಗೆ ಸೀತಾಮಾತೆಯ ಜೊತೆಗೆ ಆಗ್ತಕ್ಕಂತಹ ಒಂದು ಆಧ್ಯಾತ್ಮಿಕ ಚರ್ಚೆಯಲ್ಲಿ ಜನಕ ಬಾಬಾ ಅವರು ಕೂಡ ಭಾಗವಹಿಸ್ತಾ ಇರ್ತಾರೆ. ಆಳವಾಗಿರ್ತಕ್ಕಂಥ ಪ್ರಶ್ನೆಯನ್ನ ಕೇಳಿ ಸವಾಲು ಹಾಕ್ತಾ ಇರ್ತಾರೆ. ಹಾಕಿ ಗೆಲ್ತಾನೂ ಇರ್ತಾರೆ ಜನಕ ಬಾಬಾ ಅವರು. ಆದ್ರೆ ಅದು ಬಹಳ ದಿವಸ ನಡೆಯುವುದಿಲ್ಲ. ಯಾಕಂದ್ರೆ ಮುಂದೆ ಸೀತಾಮಾತೆ ಆಳವಾದ ಅಂತರ್ದೃಷ್ಟಿಯಿಂದ ಪ್ರತಿಕ್ರಿಯೆ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಇದನ್ನ ಜನಕ ಬಾಬಾ ತುಂಬಾ ತೃಪ್ತಿ ಮತ್ತು ಪ್ರಶಂಸೆಯ ದೃಷ್ಟಿಯಿಂದ ನೋಡ್ತಾರೆ. ಯಾವ ತಂದೆಗೆ ಇಷ್ಟ ಆಗೋದಿಲ್ಲ ಹೇಳಿ? ಮಗಳ ಜ್ಞಾನ, ಮಗಳ ಒಂದು ಚರ್ಚೆಯ ಒಂದು ಸಾಮರ್ಥ್ಯ, ಅವಳ ಒಂದು ಸೇವಾ ಮನೋಭಾವನೆ, ಇವುಗಳನ್ನ ನೋಡಿ ಯಾವ ತಂದೆಗೆ ಮೆಚ್ಚುಗೆ ಆಗೋದಿಲ್ಲ? ಇಲ್ಲಿ ಜನಕ ಬಾಬಾ ಅವಳ ಗುಣಗಳನ್ನ ನೋಡಿ ಬಹಳಷ್ಟು ತುಂಬಾ ಮೆಚ್ಚಿಕೊಳ್ತಾರೆ. ಪ್ರಶಂಸೆಯ ದೃಷ್ಟಿಯಿಂದ ಅವಳನ್ನ ನೋಡ್ತಾ ಇರ್ತಾರೆ. ಹೀಗೆ ಒಂದು ದಿವಸ ಚರ್ಚೆಯಲ್ಲಿ ತೊಡಗಿದಾಗ ಸೀತೆ ಒಂದು ತಾತ್ವಿಕ ಪ್ರಶ್ನೆಯನ್ನ, ಕಠಿಣವಾಗಿರ್ತಕ್ಕಂಥ ತಾತ್ವಿಕ ಪ್ರಶ್ನೆಯನ್ನ ಜನಕ ಬಾಬಾ ಅವರಿಗೆ ಹಾಕ್ತಾಳೆ. ಅವ್ರಿಗೆ ಉತ್ತರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಅವರು ಸೋಲ್ತಾರೆ, ಸೀತಾಮಾತೆ ಗೆಲ್ತಾಳೆ. ಆಗ ಬಾಬಾ ಏನಂತಾರಂದ್ರೆ, ಈಗ ನೀನು ನನ್ನ ಶಿಕ್ಷಕಿಯಾಗಿರುವೆ ಎಂದು ಜನಕ ಬಾಬಾ ಹೇಳ್ತಾರೆ. ಅವಾಗ ಸೀತಾ ಹೇಳ್ತಾಳೆ, ಪಿತಾಜಿ ಎಂದಿಗೂ ಹಾಗೆ ಹೇಳಬೇಡಿ, ನಾನು ನಿಮ್ಮ ಮಗಳು, ನಾನೆಂದಿಗೂ ನಿಮ್ಮ ಮಗಳಾಗಿಯೇ ಇರ್ತೇನೆ ಅಂತ ಹೇಳಿ ತನ್ನ ಕೈ ಬೆರಳುಗಳನ್ನ ತಂದೆಯ ತುಟಿಗಳ ಮೇಲೆ ಇರಿಸ್ತಾ ಹೇಳ್ತಾಳೆ ಸೀತಾ. ಆಗ ಜನಕ ಬಾಬಾ ಅತ್ಯಂತ ಸಂತೋಷದಿಂದ ನಗ್ತಾ ಹೇಳ್ತಾರೆ, ಸೀತೆ, ನಿನ್ನ ಮನಸ್ಸು ಬಹುಮುಖಿ ಆಭರಣವಾಗಿದೆ. ನೋಡ್ರಿ ಎಂಥ ಒಳ್ಳೆಯ ನುಡಿಯದು. ಸೀತೆ, ನಿನ್ನ ಮನಸ್ಸು ಎಷ್ಟು ಸುಂದರ ಆಗಿದೆ ಅಂತಂದ್ರ ಅದು ಒಂದು ಬಹುಮುಖಿ ಆಭರಣವಾಗಿದೆ. ಬಹುಮುಖಗಳನ್ನ ಪಡೆದಿರ್ತಕ್ಕಂಥ ಒಂದು ಸುಂದರ ಆಭರಣವನ್ನ ಯಾವ ಕಡೆಯಿಂದ ನೋಡಿದ್ರು ಸುಂದರವಾಗಿ ಕಾಣಿಸ್ತಕ್ಕಂಥದ್ದು. ಹಾಗೆ ನಿನ್ನ ಮನಸ್ಸು ಎಷ್ಟು ಸುಂದರವಾಗಿದೆ, ಎಷ್ಟು ಕಡೆಯಿಂದ ನೋಡಿದ್ರು, ಯಾವ ಕಡೆಯಿಂದ ನೋಡಿದ್ರು ಅದು ಸುಂದರವಾಗಿನೇ ಕಾಣ್ತಾ ಇದೆ. ನಾನು ಎಷ್ಟೋ ಮನಸ್ಸುಗಳನ್ನ ನೋಡಿದ್ದೇನೆ, ಈ ರೀತಿಯ ಮನಸ್ಸು ಇಲ್ಲವೇ ಇಲ್ಲ. ನೀನು ಇಂಥ ಸುಂದರವಾಗಿರ್ತಕ್ಕಂಥ ಸುಮಧುರವಾಗಿರ್ತಕ್ಕಂಥ ಒಂದು ಮನಸ್ಸನ್ನ ಸದಾ ಲೋಕ ಸೇವೆಗೆ ಉಪಯೋಗ ಮಾಡ್ಕೋ, ಲೋಕ ಸೇವೆಗೆ ಬಳಸು ಅಂತ ಹೇಳ್ತಾರೆ.
ಹಮ್ಮು ಬಿಮ್ಮು ಪ್ರವೇಶಿಸಲು ಎಂದಿಗೂ ಅವಕಾಶ ನೀಡಬೇಡ. ನಿನ್ನ ಮನಸ್ಸಿನಲ್ಲಿ ಹಮ್ಮು ಬಿಮ್ಮುಗಳ ಪ್ರವೇಶಕ್ಕೆ ಎಂದಿಗೂ ಅವಕಾಶ ನೀಡಬೇಡ. ಅದು ಬಹಳಷ್ಟು ಜನರ ಮಹಾನ್ ಶಿಕ್ಷಕರ ಅವನತಿಗೆ ಕಾರಣವಾಗಿದೆ ಅಂತಕ್ಕಂಥ ಮಾತುಗಳನ್ನ ಜನಕ ಬಾಬಾ ಹೇಳ್ತಾರೆ. ಇದು ಸೀತೆಯ ಒಂದು ಆಧ್ಯಾತ್ಮಿಕ ಔನ್ನತ್ಯವನ್ನ, ಅವಳ ಒಂದು ಮನಸ್ಸನ್ನ, ಅವಳ ಒಂದು ಎತ್ತರವನ್ನ ಸೂಚಿಸ್ತಕ್ಕಂಥ ಒಂದು ಪ್ರಸಂಗ ಆಗಿದೆ. ಇನ್ನು ಹೀಗೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಸೀತೆ ಕಾಣಿಸೋದಿಲ್ಲ. ಪ್ರಬುದ್ಧಳಾಗಿ ಬೆಳೀತಾ ಇರ್ತಾಳೇನೋ ನಿಜ, ಆದ್ರೆ ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ಅವಳು ಕಾಣಿಸೋದಿಲ್ಲ. ಸಾಮಾನ್ಯವಾಗಿ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಯಾರಾದ್ರೂ ಸಖಿಯರನ್ನ, ಪರಿಚಾಲಕಿಯರನ್ನ, ಸೇವಕಿಯರನ್ನ ಕರೆದುಕೊಂಡು ಹೋಗ್ತಾ ಇರ್ತಾಳೆ. ಆದ್ರೆ ಇವತ್ತು ಎಲ್ಲೂ ಕಾಣಿಸೋದಿಲ್ಲ. ಸುನೈನ ಮಾತಾ ಸೀತೆಯನ್ನು ಹುಡುಕೊಂಡು ಬರ್ತಾಳೆ. ಸೀತೆ ಎಲ್ಲಿದ್ದಾಳೆ ಅಂತಂದ್ರೆ ಮೊದ್ಲು ಮೀನಾಕ್ಷಿಗೆ ಕೇಳ್ತಾಳೆ. ನಾನು ನೋಡಿಲ್ಲಮ್ಮ, ಬೆಳಿಗ್ಗೆಯಿಂದ ಅವಳು ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಸೋಮನ ಕಡೆಗೆ ಬಂದು ಕೇಳ್ತಾರೆ. ಸೋಮ, ನಾನು ನೋಡಿಲ್ಲ, ಬೆಳಿಗ್ಗೆಯಿಂದ ಅವಳನ್ನ ನೋಡಿಲ್ಲ, ಆದ್ರೆ ಅವಳು ಎಲ್ಲಿದ್ದಾಳೆ ಅಂತಕ್ಕಂಥ ಒಂದು ಅಂದಾಜು ನನಗಿದೆ, ಅವಳನ್ನ ಕರೆದುಕೊಂಡು ಬರ್ತೇನೆ ಅಂತ ಹೇಳಿ ಸೋಮ ಹೇಳ್ತಾಳೆ. ಆಗ ಮಹಾರಾಣಿ, ಹೋಗು, ಬೇಗನೆ ಅವಳನ್ನ ಕರೆದುಕೊಂಡು ಬಾ. ಇಂದು ಸಂಜೆ ನಮ್ಮ ಮನೆಗೆ ತಪಸ್ವಿನಿ ಗಾರ್ಗಿ ಮತ್ತು ಅವಳ ಜೊತೆಗೆ ಹಲವು ಋಷಿಗಳು ಬರುವವರಿದ್ದಾರೆ. ಅವರಿಗೆ ಸೇವೆ ಮಾಡುವುದು, ಅವರಿಗೆ ಸೇವೆ ಮಾಡ್ತಕ್ಕಂಥದ್ದು, ಅವರಿಗೆ ಉಪಚಾರ ಮಾಡ್ತಕ್ಕಂಥದ್ದು ಸೀತೆಗೆ ತುಂಬಾ ಸಂತೋಷವನ್ನ ಕೊಡ್ತಕ್ಕಂಥ ಒಂದು ಕೆಲಸ ಆಗ್ಯದ. ಆದ್ರಿಂದ ಅವಳು ಅದನ್ನ ಮಾಡ್ತಾಳೆ. ಹೀಗಾಗಿ ಅವಳನ್ನ ಬೇಗ ಹೋಗಿ ಕರ್ಕೊಂಡು ಬರ್ರಿ ಅಂತ ಹೇಳಿ ಕಳಿಸ್ತಾಳೆ. ಆಗ ಸೋಮ ಇವಳು ಅಡವಿಗೆ ಹೋಗಿರ್ತಾಳೆ ಅಂತ ಹೇಳಿ ಕಾಡಿನ ಕಡೆಗೇನೆ ಹೋಗ್ತಾಳೆ. ಹೋಗಿ ಸ್ವಲ್ಪ ಹೊತ್ತಾಗತ್ತೆ. ಸುನೈನ ಮತ್ತೆ ಕೇಳ್ತಾಳೆ, ಬಂದಳ ಸೀತೆ ಬಂದಳ ಅಂತ ಹೇಳಿ. ಇನ್ನೂ ಬಂದಿಲ್ಲ ಅಂತಂದ್ ಕೂಡ್ಲೆ ಬಹುಶಃ ಕಾಡಿಗೆ ಹೋಗಿರ್ತಾಳೆ. ಯಾವ್ದಾದ್ರು ಒಂದು ಪ್ರಾಣಿಗೆ ಏನಾದ್ರು ಸಂಭವಿಸಿರ್ಬೇಕು, ಆಗಿರಬೇಕು. ಅದ್ರ ಉಪಚಾರ ಮಾಡ್ತಾ ಕೂತಿರ್ತಾಳೆ. ಹೋಗಿ ಋಷಿಗಳು ನಮ್ಮ ಮನೆಗೆ ಬರುವ ವಿಷಯವನ್ನ ತಿಳಿಸಿ ಬೇಗನೆ ಅವಳನ್ನ ಕರೆದುಕೊಂಡು ಬಾ ಅಂತ ಹೇಳಿ ಮೀನಾಕ್ಷಿಯನ್ನ ಕಳಿಸ್ತಾರೆ. ಆಗ ಮೀನಾಕ್ಷಿಯು ಕೂಡ ಕಾಡಿಗೆ ಅವಳನ್ನು ಹುಡುಕೊಂಡು ಹೋಗ್ತಾಳೆ. ಹಾಗೆ ದಟ್ಟವಾದ ಕಾಡಿನ ಪ್ರವೇಶ ಮಾಡ್ತಾಳೆ. ಮಾತೆ ಮಾತೆ ಅಂತ ಹೇಳಿ ಕರೀತಾಳೆ, ಸೀತಾ ಮಾತೆ ಅಂತ ಹೇಳಿ ಕರೀತಾಳೆ. ಎಲ್ಲೂ ಅವಳ ಸುಳಿವು ಕಾಣಿಸೋದಿಲ್ಲ. ದೂರದಲ್ಲಿ ಸೋಮ ಅವಸರದಿಂದ ಬರ್ತಾ ಇರೋದು ಕಾಣಿಸುತ್ತೆ. ಆಗ ಮೀನಾಕ್ಷಿಯು ಹೋಗಿ ಅವಳನ್ನ ಸಮೀಪಿಸ್ತಾಳೆ. ಏನಾಯ್ತು ಅಂತ ಕೇಳಿದಾಗ ಸೋಮ ಗಾಬರಿಯಾಗಿರ್ತಾಳೆ. ಮೀನಾಕ್ಷಿ, ಬೇಗ ಹೋಗು, ಅತ್ಯಂತ ತುರ್ತು ಪರಿಸ್ಥಿತಿ. ಸೀತಾಮಾತೆ ಧ್ಯಾನಕ್ಕೆ ಕುಳಿತುಕೊಂಡಿದ್ದಾಳೆ. ಅವಳು ನಿಶ್ಚಲವಾಗಿ, ಅವಳ ದೇಹ ಸಂಪೂರ್ಣವಾಗಿ ನಿಶ್ಚಲವಾಗಿದೆ. ಅವಳು ಕಲ್ಲಿನ ತರಹ ಅಲ್ಲಿ ಕುಳಿತುಕೊಂಡಿದ್ದಾಳೆ. ನೀನು ಬೇಗ ಹೋಗು, ನಮ್ಮ ಕಡೆಯಿಂದ ಅವಳನ್ನ ಜಾಗೃತ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬೇಗ ಹೋಗಿ ಮಹಾರಾಜರನ್ನ ಕರೆದುಕೊಂಡು ಬಾ ಅಂತ ಹೇಳಿ ಹೇಳ್ತಾಳೆ. ಆಗ ಮೀನಾಕ್ಷಿಯು ಕೂಡ ಅವಸರವಾಗಿ ಮಹಾರಾಜನ ಕರೆದುಕೊಂಡು ಬರ್ಬೇಕು ಅಂತ ಹೇಳಿ ಹೊರಡುವಾಗ ಕಾಲಿಗೆ ಏನೋ ತಾಗತ್ತೆ, ಬಿದ್ದು ಬಿಡ್ತಾಳೆ. ಬಿದ್ದ ತಕ್ಷಣ ಅವಳ ಕಾಲು ತಿರುಚಿಕೊಂಡ್ ಬಿಡುತ್ತೆ, ತುಂಬಾ ನೋವಾಗುತ್ತೆ, ಸ್ವಲ್ಪ ಗಾಯನೂ ಕೂಡ ಆಗುತ್ತೆ. ಆದ್ರೂ ಕೂಡ ಅದನ್ನ ಗಮನಿಸದೇನೆ ಅವಳು ಅರಮನೆ ಕಡೆಗೆ ತೀವ್ರವಾಗಿ ಹೋಗ್ತಾ ಇರ್ತಾಳೆ. ಅದೇ ಸಂದರ್ಭದಲ್ಲಿ ಸೇವಕ ಕಿರಣ ಕೂಡ ಬರ್ತಾನೆ. ಕಿರಣ ಬಂದು, ಮೀನಾಕ್ಷಿ ಏನಾಯ್ತು, ಯಾಕೆ ಕುಂಟ್ತಾ ಇದ್ದೀಯಾ ಅಂತ ಹೇಳಿ ಕೇಳ್ತಾನೆ. ಆದ್ರೂ ಏನು ಇಲ್ಲ, ನನಗೆ ತುರ್ತಾಗಿ ಅರಮನೆಗೆ ಹೋಗ್ಬೇಕಾಗಿದೆ, ಮಹಾರಾಜರನ್ನ ಕರ್ಕೊಂಡ್ ಬರ್ಬೇಕಾಗಿದೆ ಅಂತ ಹೇಳಿ ಅವಳು ಅರಮನೆಗೆ ಹೋಗ್ತಾಳೆ. ಅಲ್ಲಿ ಹೋಗಿ ನೋಡೋದ್ರೊಳಗ ಋಷಿ ಮುನಿಗಳೆಲ್ಲರೂ ಬಂದಿರ್ತಾರೆ. ಆಸ್ಥಾನದಲ್ಲಿ ಅವರೆಲ್ಲರ ಮಧ್ಯದಲ್ಲಿ ಮಹಾರಾಜರು ಕುಳಿತಿರ್ತಾರೆ. ಮೀನಾಕ್ಷಿಗೆ ಏನ್ ಮಾಡ್ಬೇಕೋ ಗೊತ್ತಾಗೋದಿಲ್ಲ. ಅಲ್ಲೇ ಬಾಗಿಲಿನ ಬಳಿ ನಿಂದಿರ್ತಾಳೆ. ಆಗ ಮಹಾರಾಜರು ಸ್ವಲ್ಪ ಗಮನಿಸಿ ಅವಳಿಗೆ ಒಳಗ್ ಬರ್ಲಿಕ್ಕೆ ಸನ್ನೆ ಮಾಡ್ತಾರೆ. ನಿಧಾನವಾಗಿ ಒಳಗಡೆ ಹೋಗಿ ಹೇಳ್ತಾಳೆ, ಮಹಾರಾಜರೇ, ತಾವು ಅಡವಿಗೆ ಬರಬೇಕಂತೆ ಸೋಮ ಹೇಳಿದ್ದಾಳೆ. ಸೀತಾಮಾತೆ ತಪಸ್ಸಿಗೆ ಕುಳಿತಿದ್ದಾಳೆ. ಅತ್ಯಂತ ನಿಶ್ಚಲವಾಗಿ ಅವಳು ಕುಳಿತಿದ್ದಾಳೆ. ಅವಳನ್ನ ಜಾಗೃತಗೊಳಿಸ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ, ನೀವೇ ಬರಬೇಕು ಅಂತ ಹೇಳಿ ನನಗೆ ಸೋಮ ಹೇಳಿದ್ದಾಳೆ ಅಂತಂದ್ ಕೂಡ್ಲೆ ಮಹಾರಾಜರು ಒಂದು ನಿಮಿಷ ಕಣ್ಣು ಮುಚ್ಚಿ ನೋಡ್ತಾರೆ. ಅವಳು ಹೋದ ಸ್ಥಿತಿಯನ್ನ ಅನುಭವಿಸ್ತಾರೆ. ಏನಾಗಬಾರದು, ಏನಾಗಬಹುದಾಗಿತ್ತು ಅಂತಕ್ಕಂಥ ಹೆದರಿಕೆ ಇತ್ತೋ ಅದೇ ಆಗಿದೆ ಅಂತ ಹೇಳಿ ಮನಸ್ಸಿನೊಳಗೆ ಅನ್ಕೊಳ್ತಾರೆ. ಅವಳು ತಾನು ಎಲ್ಲಿಂದ ಬಂದಿದ್ದೇನೆ ಎಂಬುದನ್ನು ನೆನಪಿಸಿಕೊಂಡಾಗಲೇ ನಾನು ಈ ಕುರಿತು ಹೆದರಿದ್ದೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಹೀಗಾಗಿ ನನಗೆ ಯಾವ ಹೆದರಿಕೆ ಇತ್ತೋ ಅದೇ ಈಗ ಸಂಭವಿಸಿದೆ ಅಂತ ಹೇಳಿ ಅಲ್ಲಿ ನೆರೆದಿರ್ತಕ್ಕಂಥ ಋಷಿಗಳಿಗೆ ಅವರು ಕ್ಷಮೆಯನ್ನ ಕೇಳಿ ಅರಣ್ಯಕ್ಕೆ ಹೋಗ್ಲಿಕ್ಕೆ ಸಿದ್ಧರಾಗ್ತಾರೆ. ಈ ಸಂಗತಿಯ ಸೂಕ್ಷ್ಮವನ್ನ ಅಲ್ಲೇ ಕುಳಿತಿರ್ತಕ್ಕಂಥ ಗಾರ್ಗಿ ಕೂಡ ಅರಿತುಕೊಂಡು ನಾನು ನಿಮ್ಮ ಜೊತೆಗೆ ಬರ್ತೇನೆ ಅಂತ ಹೇಳಿ ಅವಳು
ಸಿದ್ಧಳಾಗ್ತಾಳೆ. ಇಬ್ರು ಕೂಡಿ ಅರಣ್ಯಕ್ಕೆ ಬರ್ತಾರೆ. ಮೀನಾಕ್ಷಿ ಸೀತೆ ಇರ್ತಕ್ಕಂಥ ಒಂದು ಸ್ಥಳಕ್ಕೆ ಅವರನ್ನ ಕರೆದುಕೊಂಡು ಬರ್ತಾಳೆ. ಬಂದಿಂದ ಅಲ್ಲಿ ಅವಳ ಸ್ಥಿತಿಯನ್ನು ನೋಡ್ತಾರೆ. ಬೆಳಿಗ್ಗೆಯಿಂದ ಅವಳು ಸಮಾಧಿ ಸ್ಥಿತಿಗೆ ಇಲ್ಲಿ ನಿಶ್ಚಲವಾಗಿ ಆ ನಿಶ್ಚಲವಾಗಿ ಯಾವುದೇ ಒಂದು ಏನಂತೀರಿ ಆ ಒಟ್ಟ ಅವಳಲ್ಲಿ ಯಾವುದೇ ರೀತಿಯ ಒಂದು ಜೀವಂತಿಕೆ ಅಲ್ಲಿ ಕಂಡು ಬರ್ತಾ ಇರೋದಿಲ್ಲ. ನಿಶ್ಚಲವಾಗಿ ಸಾಕ್ಷಾತ್ ಕಲ್ಲಾಗಿ ಅವಳು ಕುಳಿತಿದ್ದಾಳೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಈಗ ಅದನ್ನ ನೋಡಿ ಅಲ್ಲಿ ಮಹಾರಾಜರು ತಾವು ಧ್ಯಾನಕ್ಕೆ ಕುಳಿತುಕೊಳ್ತಾರೆ. ಆಮೇಲೆ ಗಾರ್ಗೆ ವೇದಗಳ ಸೂಕ್ತಿಯನ್ನ ಪಠಿಸ್ಲಿಕ್ಕೆ ಶುರು ಮಾಡ್ತಾರೆ. ಗಂಟೆಗಳವರೆಗೆ ಅವರ ತಪಸ್ಸು, ವೇದಗಳ ಪಠಣ ಯಾವ ಫಲವನ್ನು ಕೊಡುವುದಿಲ್ಲ. ಸೀತಾಮಾತೆ ಹೊರಗೆ ಬರ್ತಕ್ಕಂಥ ಧ್ಯಾನದಿಂದ ಹೊರ ಬರ್ತಕ್ಕಂಥ ಯಾವ ಲಕ್ಷಣಗಳು ಕಾಣಿಸೋದಿಲ್ಲ. ಆಗ ಮಹಾರಾಜರು ಮತ್ತೆ ಎದ್ದು ಮೀನಾಕ್ಷಿಗೆ ಹೇಳ್ತಾರೆ, ಮೀನಾಕ್ಷಿ ಹೋಗು, ಅರಮನೆಗೆ ಹೋಗಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಋಷಿ ಮುನಿಗಳನ್ನ ಕರೆದುಕೊಂಡು ಬಾ. ಈಗ ಸಾಮೂಹಿಕ ಪ್ರಾರ್ಥನೆಯ ಅವಶ್ಯಕತೆ ಇದೆ, ಅವರನ್ನ ಕರ್ಕೊಂಡು ಬಾ ಅಂತ ಹೇಳಿದಾಗ ಮೀನಾಕ್ಷಿಗೆ ಕಾಲ್ ನೋವಾಗಿರೋದನ್ನ ಗಮನಿಸಿ ಸೋಮ ಅವಳನ್ನ ಅಲ್ಲೇ ಬಿಟ್ಟು, ನೀನಿಲ್ಲೇ ಇರು ಮೀನಾಕ್ಷಿ, ನಾನ್ ಹೋಗ್ತೀನಿ ಅಂತ ಹೇಳಿ ಸೋಮ ಅರಮನೆಗೆ ಹೋಗಿ ಋಷಿ ಮುನಿಗಳನ್ನೆಲ್ಲ ಕರೆದುಕೊಂಡು ಬರ್ತಾಳೆ. ಆಗ ಬಂದ ತಕ್ಷಣ ಅವರು ಕೂಡ ಪರಿಸ್ಥಿತಿಯನ್ನ, ದಿವ್ಯ ದೃಷ್ಟಿ ಇರ್ತಕ್ಕಂಥ ಋಷಿ ಮುನಿಗಳವರಾಗಿರ್ತಾರೆ. ಅವರು ಕೂಡ ಪರಿಸ್ಥಿತಿಯನ್ನ ಅರಿತುಕೊಂಡು ಎಲ್ಲರೂ ಅರ್ಧಚಂದ್ರಾಕಾರವಾಗಿ ಅವಳ ಸುತ್ತಲೂ ಕುಳಿತು ಧ್ಯಾನಕ್ಕೆ ಹೋಗ್ತಾರೆ. ಗಂಟೆಗಟ್ಲೆ ಧ್ಯಾನ ಮಾಡ್ತಾರೆ. ಮತ್ತೆ ತಮ್ಮ ಅನುಭವಗಳ ಹಂಚಿಕೆಯನ್ನ ಮಾಡ್ತಾರೆ. ಏನೇನೋ ಚರ್ಚೆ ಮಾಡ್ತಾರೆ. ಏನಾದ್ರೂ ಸೀತೆಯ ಪರಿಸ್ಥಿತಿಯಲ್ಲಿ ಯಾವ ಬದಲಾವಣೆನೂ ಆಗೋದಿಲ್ಲ. ಅವರು ಒಂದು ಅದ್ಭುತವಾಗಿರ್ತಕ್ಕಂಥ ಸ್ಥಿತಿಗೆ ಹೋಗ್ತಾರೆ. ಬೇರೆ ಬೇರೆ ಲೋಕಗಳಿಗೆ ಹೊರಟು ಹೋಗ್ತಾರೆ. ಯಾವುದೋ ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ಅನುಭವವನ್ನ ಅನುಭವಿಸ್ತಾರೆ. ಹೀಗೆ ಹಗಲು ಕಳೆಯುತ್ತೆ, ರಾತ್ರಿ ಸಂಜೆ ಆಗತ್ತೆ, ಕತ್ತಲಾಗತ್ತೆ, ರಾತ್ರಿ ಕಳೆಯುತ್ತೆ. ಮರುದಿವಸ ಬೆಳಗಿನ ಒಂದು ಮೊದಲ ಸೂರ್ಯ ಕಿರಣ ಬರುವ ಸಂದರ್ಭದಲ್ಲಿ, ಚುಮು ಬೆಳಗಾಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಲ್ಲಿಯ ಪ್ರಕೃತಿಯ ಸೌಂದರ್ಯ, ಮೀನಾಕ್ಷಿನೂ ಅಲ್ಲೇ ಇರ್ತಾಳೆ. ರಾತ್ರಿ ಎಲ್ಲ ಕಾಲ್ ನೋವಿನಿಂದ ಅವಳು ಬಳಲ್ತಾ ಇರ್ತಾಳೆ. ಈ ದೃಶ್ಯವನ್ನೆಲ್ಲ ದೂರದಿಂದ ಅವಳು ನೋಡ್ತಾ ಇರ್ತಾಳೆ. ಆವಾಗ ಆ ದೃಶ್ಯವನ್ನ ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾಳೆ ಅಂತಂದ್ರೆ, ಯಾವುದೋ ಲೋಕದಲ್ಲಿ ಇದ್ದ ಹಾಗೆ. ಎಂಥ ದಿವ್ಯ ದೃಷ್ಟಿ, ತಪಸ್ವಿಗಳು ಎಲ್ಲರೂ ಇಷ್ಟು ಧ್ಯಾನದ ಶಕ್ತಿಯಲ್ಲಿ ಅದ ಅಂತಂದ್ರೆ ಅಲ್ಲಿ ಏನೋ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸೃಷ್ಟಿ ಆಗ್ಯದ ಅಂತಕ್ಕಂಥ ಒಂದು ಅನುಭವ ಅವಳಿಗೆ ಬರ್ತಾ ಇರುತ್ತೆ. ನಿಧಾನವಾಗಿ ಅವಳು ಮಹಾರಾಜರ ಕಡೆಗೆ ನೋಡಿದಾಗ ಮಹಾರಾಜರು ನಿಧಾನವಾಗಿ ಅಳಗಾಡ್ಲಿಕ್ಕತ್ತಿದ್ದು ಕಂಡು ಬರುತ್ತೆ. ಅವರು ನಿಧಾನವಾಗಿ ಕಣ್ಣುಗಳನ್ನ ತೆಗಿತಾರೆ. ಅವರು ಅದ್ಭುತವಾಗಿರ್ತಕ್ಕಂಥ ಒಂದು ಪರಮಾನಂದದಲ್ಲಿ ಇರೋದು ಕಂಡು ಬರುತ್ತೆ. ಅದೇ ಪರಮಾನಂದದಲ್ಲಿನೇ ಇತರ ಋಷಿಗಳು ಕೂಡ, ಮುನಿಗಳು ಕೂಡ ಕಣ್ಣು ತೆರೀತಾರೆ. ಆಮೇಲೆ ಸೀತಾಮಾತೆಯು ಕೂಡ ನಿಧಾನವಾಗಿ, ಅವಳಲ್ಲಿನೂ ಸ್ವಲ್ಪ ಮೂವ್ಮೆಂಟ್ ಕಾಣಿಸ್ಲಿಕ್ಕೆ ಶುರು ಮಾಡುತ್ತೆ. ಅವಳು ಕೂಡ ಕಣ್ಣು ತೆರೆದು ನೋಡ್ತಾಳೆ. ಅವಳಿಗೆ ಎಲ್ಲರನ್ನು ನೋಡಿ ಆಶ್ಚರ್ಯ ಆಗ್ತದೆ. ಇದೇನಿದು, ಎಲ್ಲರೂ ಬಂದಿದ್ದಾರೆ ಅಂತ ಹೇಳಿ ಸೀತಾಮಾತೆ ಹೇಳ್ತಾಳೆ. ಆವಾಗ ಸೀತೆ, ನಾವೆಲ್ಲರೂ ಇಲ್ಲಿದ್ದೇವೆ, ನೀನು ನಮ್ಮ ಬಳಿಗೆ ಬರುವುದು ಸಾಧ್ಯವಾಗಲಿಲ್ಲ, ಹಾಗಾಗಿ ನಾವು ನಿನ್ನ ಭಾವ ಸಮಾಧಿಯನ್ನು ಹಂಚಿಕೊಳ್ಳಲು ಇಲ್ಲಿಗೆ ಬಂದೆವು ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ನೀನು ನಮ್ಮ ಬಳಿ ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಆದ್ರಿಂದ ನಾವು ನಿನ್ನ ಬಳಿಗೆ ಬಂದು ನಿನ್ನ ಭಾವ ಸಮಾಧಿಯನ್ನ ಹಂಚಿಕೊಳ್ಳಿಕ್ಕೆ ಇಲ್ಲಿಗೆ ಬಂದಿದ್ದೇವೆ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಅವಾಗ ಎಲ್ಲರಿಗೂ ಸೀತಾಮಾತೆ ನಮಸ್ಕಾರ ಮಾಡ್ತಾಳೆ. ನಮಸ್ಕಾರ ಮಾಡಿ ತಂದೆ ಕೇಳ್ತಾರೆ, ಇದೇನಮ್ಮ, ನೀನು ಎಲ್ಲಿ ಹೋಗಿದ್ದಿ, ನೀನು ಎಲ್ಲಿ ಹೋಗಿದ್ದಿ ಅಂತಕ್ಕಂಥ ಯೋಚನೆ ಆಗಿತ್ತು. ನೀನು ಹೋದ ಸ್ಥಿತಿಯಲ್ಲಿಯೇ ನಮ್ಮೆಲ್ಲರನ್ನು ಕರೆದುಕೊಂಡು ಹೋಗಿ ನಮ್ಮೆಲ್ಲರನ್ನು ಪರಮಾನಂದದಲ್ಲಿ ಮುಳುಗಿಸಿದ್ದೀಯಲ್ಲ ತಾಯಿ ಅಂತ ಹೇಳಿ ತಂದೆ ಹೇಳ್ತಾರೆ. ಆಗ ಎಲ್ಲರಿಗೂ ನಮಸ್ಕಾರ ಮಾಡಿ ಎದುರಿನಲ್ಲಿ ಹಣ್ಣು, ಹಾಲು ಇರೋದು ಕಂಡು ಬರುತ್ತೆ. ಅದೆಲ್ಲವನ್ನು ಋಷಿಮುನಿಗಳಿಗೆ ಅವರು ಕೊಡ್ತಾಳೆ. ಕೊಟ್ಟು ಅವರೆಲ್ಲರನ್ನ ಉಪಚರಿಸ್ತಾಳೆ. ಉಪಚರಿಸಿ ಇನ್ನೇನು ಅವರೆಲ್ಲರನ್ನು ಕಳಿಸ್ಬೇಕು ಅಂತ ಹೇಳಿ ವಿಚಾರ ಮಾಡಿ ಮಹಾರಾಜರು ಸೀತೆಗೆ ಕೇಳ್ತಾರೆ, ರಾಜಕುಮಾರಿ ತಾಯಿ, ನೀ ಇಲ್ಲಿ ತನಕ ಎಲ್ಲಿ ಹೋಗಿದ್ದಿ, ನಿನ್ನೆ ಬಂದಾಗ ಹಿಡ್ದ ಇಲ್ಲಿ ಇಷ್ಟೊಂದು ಭಾವ ಸಮಾಧಿಯಲ್ಲಿದ್ದಿ, ಎಲ್ಲಿ ಹೋಗಿದ್ದಿ ಅಂತಂದಾಗ ಅವಳು ಅವರ ಹತ್ತಿರ ಹೋಗಿದ್ದೆ. ಅವರ ಹತ್ತಿರ ಎಂದರೆ ನಾನು ಮದುವೆ ಆಗುವವರ ಹತ್ತಿರ. ಅವರೇ ನನ್ನನ್ನು ವಾಪಸ್ಸು ಇಲ್ಲಿಗೆ ಕರೆತಂದು ಬಿಟ್ಟಿದ್ದಾರೆ. ಬೇಗನೆ ನಾವು ಪುನರ್ಮಿಲನಗೊಳ್ಳುತ್ತೇವೆ ಎಂದು ಅವರು
ಉಚ್ಚರಿಸಿದರು. ತಕ್ಷಣವೇ ಈ ದೇಹ ಮತ್ತೆ ಜೀವಂತವಾಯಿತು. ಬೇಗನೆ ನಾವು ಪುನರ್ಮಿಲನಗೊಳ್ಳುತ್ತೇವೆ ಎಂದು ಅವರು ಉಚ್ಚರಿಸಿದರು. ತಕ್ಷಣವೇ ಈ ದೇಹ ಮತ್ತೆ ಜೀವಂತವಾಯಿತು. ಅವರು ಬರದಿದ್ದರೆ ನಾನು ಅಸ್ತಿತ್ವದ ಮಹಾಸಾಗರದಲ್ಲಿ ವಿಲೀನಗೊಳ್ಳಬಹುದಾಗಿತ್ತು ಅಂತಕ್ಕಂಥ ಮಾತನ್ನ ಸೀತೆ ಹೇಳ್ತಾಳೆ. ಈ ಮಾತನ್ನ ಕೇಳಿದಾಗ ಮಹಾರಾಜರು ಆ ಮಹಾ ಆ ವ್ಯಕ್ತಿ ಯಾರು, ಆ ಮಹಾಪುರುಷ, ಆ ಪುಣ್ಯ ಪುರುಷ ಯಾರು, ನನ್ನ ಮಗಳನ್ನ ಮತ್ತೆ ಈ ಭೂಲೋಕಕ್ಕೆ ತಂದು ಬಿಟ್ಟಿರ್ತಕ್ಕಂಥ ಮಹಾತ್ಮ ಯಾರು, ಅವನಿಗೆ ನಾನು ತುಂಬಾ ಕೃತಜ್ಞನಾಗಿದ್ದೇನೆ ಅಂತ ಹೇಳಿ ಅವರಿಗೆ ತುಂಬು ಹೃದಯದಿಂದ ಕೃತಜ್ಞತೆಗಳನ್ನ ಮಹಾರಾಜರು ಹೇಳ್ತಾರೆ. ಆಗ ಸೀತೆ ನಿಮ್ಗೆ ಹೇಳ್ದೆ ಇನ್ನ ಮುಂದೆ ಎಲ್ಲೂ ಹೋಗೋದಿಲ್ಲ ಅಪ್ಪಾಜಿ, ಪಿತಾಜಿ ಅಂತ ಹೇಳಿ ಮಾತು ಕೊಡ್ತಾಳೆ. ಅದೇ ಸಂದರ್ಭದಲ್ಲಿ ಜನಕ ಬಾಬಾ ಮುಗುಳ್ನಕ್ಕು, ಈಗ ನಾವೆಲ್ಲರೂ ಹೋಗೋಣ, ನಮ್ಮ ಅತಿಥಿಗಳೊಂದಿಗೆ ಸ್ವಲ್ಪ ಆಹಾರವನ್ನ ಸ್ವೀಕರಿಸೋಣ ಅಂತ ಹೇಳಿ ಹೇಳ್ತಾರೆ. ಆಗ ಸೀತಾ ಏನ್ ಹೇಳ್ತಾಳೆ, ಪಿತಾಜಿ ನೀವು ಮುಂದೆ ಹೋಗಿ, ನಾನು ಮೀನಾಕ್ಷಿಯ ಗಾಯಗೊಂಡ ಪಾದಕ್ಕೆ ಸ್ವಲ್ಪ ಏನಾದ್ರೂ ವ್ಯವಸ್ಥೆ ಮಾಡಬೇಕು ಎಂದಾಗ ಮಹಾರಾಜರು ಹೊರಡ್ಲಿಕ್ಕೆ ಸಿದ್ಧರಾಗ್ತಾರೆ. ಹೊರಡಲು ಸಿದ್ಧರಾಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ಕಳೆದ ರಾತ್ರಿ ನಾನು ನಿನ್ನ ಸಮ್ಮುಖದಲ್ಲಿ ಸ್ವೀಕರಿಸಿದ ಅನುಭವವನ್ನು ನನಗೆ ಯಾವುದೇ ಋಷಿಯು ರವಾನಿಸಲು ಸಾಧ್ಯವಾಗಿಲ್ಲ. ನೀನು ನನ್ನ ಮಗಳಾಗಿರದಿದ್ದರೆ ನಾನು ಅಂತ ಹೇಳಿ ಹೇಳ್ತಾರೆ. ಕಳೆದ ರಾತ್ರಿ ನಾನು ನಿನ್ನ ಸಮ್ಮುಖದಲ್ಲಿ ಸ್ವೀಕರಿಸಿದ ಅನುಭವವನ್ನು ನನಗೆ ಯಾವುದೇ ಋಷಿಯು ರವಾನಿಸಲು ಸಾಧ್ಯವಾಗಿಲ್ಲ. ನೀನು ನನ್ನ ಮಗಳಾಗಿರದಿದ್ದರೆ ನಾನು ಹೇಳಿ. ಅವಾಗ ಪಿತಾಜಿ ಇನ್ನು ಮುಂದೆ ಹೇಳಬೇಡ್ರಿ ಅಂತ ಹೇಳಿ ಅವಳು ಹೇಳ್ತಾಳೆ. ಅವರನ್ನ ಅತ್ಯಂತ ಪ್ರೀತಿಯಿಂದ ನೋಡ್ತಾ, ನಿನ್ನೆ ರಾತ್ರಿ ನಿಮಗೆ ಬಂದಿರುವುದು ನಿಮ್ಮ ಬಹಳ ವರ್ಷಗಳ ಪ್ರಯತ್ನದ ಫಲವಾಗಿದೆ. ನಿಮ್ಮ ಬಹಳ ವರ್ಷಗಳ ಪ್ರಯತ್ನದ ಫಲ. ನಿಮ್ಗೆ ಏನು ಸಿಕ್ಕಿದೆ, ಧ್ಯಾನದಲ್ಲಿ ನಿಮಗಾಗಿರ್ತಕ್ಕಂಥ ಅನುಭವ ಏನದಲ್ಲ, ಅದು ನಿಮ್ಮ ಬಹು ವರ್ಷಗಳ ಪ್ರಯತ್ನದ ಫಲವಾಗಿದೆ ಅಂತ ಹೇಳಿ ಹೇಳ್ತಾಳೆ. ಅವರನ್ನ ಬಿಟ್ಟು ಹೋಗ್ಲಿಕ್ಕೆ ಜನಕ ಬಾಬಾ ಅವರಿಗೆ ಮನಸ್ಸಿರೋದಿಲ್ಲ. ಆಗ ಸೀತಾ ನಕ್ಕು ಹೇಳ್ತಾಳೆ, ಪಿತಾಜಿ ಚಿಂತೆ ಮಾಡಬೇಡ್ರಿ, ನಾನು ನಿಮಗೆ ವಚನ ನೀಡಿದ್ದೇನೆ, ನಾನಿಲ್ಲಿಂದ ಮಾಯವಾಗುವುದಿಲ್ಲ. ಆಗ ಮಹಾರಾಜರು, ಬೇಗನೆ ಬಾ, ನಿನ್ನ ತಾಯಿ ನಿನಗಾಗಿ ದಾರಿ ಕಾಯ್ತಾ ಇರ್ತಾಳೆ ಅಂತ ಹೇಳಿ ಹೋಗ್ತಾರೆ. ಮುಂದೆ ಮೀನಾಕ್ಷಿಗೆ ಉಪಚಾರ ಮಾಡೋದು, ಮುಂದಿನ ಸಂಗತಿಗಳು ನಡೀತಾವೆ. ಇಲ್ಲಿಗೆ ಇಂದಿನ ಸ್ವಾಧ್ಯಾಯವನ್ನ ಮುಗಿಸೋಣ. ಉಳಿದ ವಿಷಯಗಳನ್ನ ನಾಳೆ ಚರ್ಚೆ ಮಾಡೋಣ. ಧ್ಯಾನಕ್ಕೆ ಸಿದ್ಧರಾಗಿ ಮಾಸ್ಟರ್ಸ್. ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದರೊಳಗೊಂದು ಸೇರಿಸಿಕೊಳ್ಳಿ. ಕನ್ನಡಕವನ್ನ ತೆಗೆಯಿರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ. ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ಕೇವಲ ಸಹಜ ಶ್ವಾಸದ ಮೇಲೆ ಗಮನವಿರಲಿ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರಿ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹಾದಾನಂದ ಗುರೂಜಿಯವರನ್ನ ಹೃದಯಪೂರ್ವಕವಾಗಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವನ್ಧರ ಕೇತಪ್ಪ ಸರ್ ಅವರನ್ನ, ಅಯ್ಯಪ್ಪ ಪಿಂಡಿ ಸರ್ ಅವರನ್ನ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಎಲ್ಲ ಬ್ರಹ್ಮರ್ಷಿಗಳು, ಬ್ರಹ್ಮರ್ಷಿ ಪತ್ನಿಯರಿಗೆ ವಂದಿಸುತ್ತ, ಸಪ್ತರ್ಷಿಗಳು, ಸಪ್ತರ್ಷಿ ಪತ್ನಿಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ, ಅವರೆಲ್ಲರನ್ನು ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ, ಹೃದಯಪೂರ್ವಕವಾಗಿ
ಆಹ್ವಾನಿಸುತ್ತ ಅವರೆಲ್ಲರೂ ನಮ್ಮ ಜೊತೆಗೆ ಜ್ಯೋತಿ ಸ್ವರೂಪದಲ್ಲಿ ಬಂದು ಧ್ಯಾನಕ್ಕೆ ಕುಳಿತುಕೊಂಡಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತ ನಾವಿಂದಿನ ಧ್ಯಾನವನ್ನ ಪ್ರಾರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಉಸಿರಾಟ ಪ್ರಕೃತಿ ಸಹಜವಾಗಿ ಇರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನ ನಿರಂತರವಾಗಿ ಏಕಧಾರೆಯಾಗಿ ಗಮನಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ಬಿಡದ ಹಾಗೆ ಗಮನಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿದೆ, ಗಮನಿಸಿ. ಉಸಿರನ್ನ ಒಳಗೆ ತೆಗೆದುಕೊಂಡಾಗ ತಂಪು ಅನುಭವ, ಹೊರಗೆ ಬಿಟ್ಟಾಗ ಬಿಸಿ ಅನುಭವ ಆಗುತ್ತೆ. ಗಮನಿಸಿ ಮಾಸ್ಟರ್ಸ್, ಗಮನಿಸಿ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದುವೆ ನಮ್ಮ ಧ್ಯಾನ ಬಿಂದು. ಅದುವೇ ನಮ್ಮ ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿಯೇ ನಮ್ಮ ಒಳ ಜಗತ್ತು ತೆರೆದುಕೊಳ್ಳುತ್ತೆ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಪ್ರಯತ್ನ ಮಾಡಿ ಮಾಸ್ಟರ್. ಅದೇ ಬಿಂದುವಿನಲ್ಲಿ ನಮ್ಮ ಸಹಸ್ರಾರ ಚಕ್ರದಿಂದ ವಿಶ್ವ ಪ್ರಾಣ ಶಕ್ತಿ ಹರಿದು ನಮ್ಮ ನಾಡಿ ಮಂಡಲದಲ್ಲಿ ಪ್ರವಹಿಸುತ್ತದೆ ಮಾಸ್ಟರ್ಸ್. ನಮ್ಮ ಉಸಿರೇ ನಮ್ಮ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನಮ್ಮ ಗಮ್ಯದೆಡೆಗೆ, ಗುರಿಯೆಡೆಗೆ ಸಾಗೋಣ ಮಾಸ್ಟರ್ಸ್. ನಮ್ಮ ಗಮ್ಯ, ನಮ್ಮ ಗುರಿ ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ. ಆಲಿಸಿ ಆಲಿಸಿ ಸೂಕ್ಷ್ಮ ನಾದಗಳನ್ನು, ಸೂಕ್ಷ್ಮ ಧ್ವನಿಗಳನ್ನು ಆಲಿಸಿ ಮಾಸ್ಟರ್ಸ್. ಜೀರುಂಡೆ ನಾದವನ್ನು ಆಲಿಸಿ, ಘಂಟಾನಾದವನ್ನು ಆಲಿಸಿ, ಓಂಕಾರ ನಾದವನ್ನು ಆಲಿಸಿ. ಎಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುತ್ತೀರೋ ಅಷ್ಟು ಸೂಕ್ಷ್ಮ ಲೋಕದ ಆಗುಹೋಗುಗಳ ಸ್ಪಷ್ಟತೆ ನಿಮಗಾಗುತ್ತದೆ ಮಾಸ್ಟರ್ಸ್. ಆಲಿಸಿ ಆಲಿಸಿ. ಯಾವ ಆಲೋಚನೆಗಳೂ ಬೇಡ. ಆಲೋಚನಾ ರಹಿತ ಸ್ಥಿತಿಗೆ ತಲುಪಿ. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಗಮ್ಯ ಆತ್ಮ ಸಾಕ್ಷಾತ್ಕಾರ, ಆತ್ಮನೆಡೆಗೆ ಪಯಣ. ಧ್ಯಾನ ದೀರ್ಘವಾದಾಗ ಉಸಿರು ನಿಧಾನವಾಗ್ತಾ ಇದೆ. ಉಸಿರು ಚಿಕ್ಕದಾಗ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ಳುತ್ತೆ ಮಾಸ್ಟರ್. ಆಗ ಆಜ್ಞಾ ಚಕ್ರ
ಜಾಗೃತ ಆಗುತ್ತೆ. ಥರ್ಡ್ ಐ ಆಕ್ಟಿವೇಟ್ ಆಗುತ್ತೆ. ಹಲವು ಬಣ್ಣಗಳು, ಹಲವು ಚಿತ್ರಗಳು, ಹಲವು ವಿಷನ್ಗಳು ಕಂಡು ಬರ್ತವೆ ಮಾಸ್ಟರ್ಸ್. ಗಮನಿಸಿ, ಗಮನಿಸಿ. ಧ್ಯಾನದ ಆಳವಾದ ಆಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆ ಧ್ಯಾನದ ಮಹದಾನಂದವನ್ನ, ಅಮೃತವನ್ನ ಅನುಭವಿಸಿ, ಆಹ್ಲಾದಿಸಿ.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 1 ನಿಮಿಷ. ನಿಧಾನವಾಗಿ ಧ್ಯಾನದಿಂದ ಹೊರಬರಲು ಪ್ರಯತ್ನಿಸಿ ಮಾಸ್ಟರ್ಸ್.
30 seconds. Hmm. 10 seconds. 5 seconds. 5, 4, 3, 2, 1, 0. ನಿಧಾನವಾಗಿ ಕೈ ಬೆರಳುಗಳನ್ನ ಬಿಡಿಸಿಕೊಳ್ಳಿ ಮಾಸ್ಟರ್ಸ್. ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. 5 seconds. 5, 4, 3, 2, 1, 0. ನಿಧಾನವಾಗಿ ಕಣ್ಣುಗಳನ್ನ ಓಪನ್ ಮಾಡಿ ಮಾಸ್ಟರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮ ಜೊತೆಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ನನ್ನ ಜೊತೆಗೆ ಧ್ಯಾನ ಮಾಡಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಡ್ರಿ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ಹಾ ಹೇಳ್ರಿ. ನಮಸ್ತೆ. ಹಾ, ಹಾ ನಾವು ತಾತ್ವಿಕ ವಿಷಯಗಳನ್ನ ಕೇಳ್ತಾ ಇದ್ರೆ ನಾವ್ ಧ್ಯಾನಾವಸ್ಥೆಗೆ ಹೋದಾಗ ಆ ಹಾ. ಸಾತ್ವಿಕ ಅಂಶಗಳೇ ನಮ್ ಮುಂದೆ ಬರುತ್ತೆ. ಹೌದು ಮೇಡಮ್. 100%. ಇವತ್ತೇನಾಯ್ತು ಅನುಭವ? ಹಲೋ, ಯಾವ್ದೋ ಫೋನ್ ಬಂತು. ಓಕೆ, ಹಾ. ಏನಾಯ್ತಲ್ಲ. ಹಾ. ಹಾ ಹಾ, ಹೌದು ಮೇಡಮ್, ಸಾತ್ವಿಕ ಅಂಶಗಳೇ ಬರ್ತದೆ. ಮತ್ತೆ ತಲೆ ನನ್ಗೆ ಎಡಗಡೆ ಒಂಥರ ಜುಮ್ ಅಂತ ಇರುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಅದೇ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ ಮೇಡಮ್. ಎನರ್ಜಿ ಹೆಚ್ಚು ಫ್ಲೋ ಆಯ್ತಂದ್ರೆ ತಲೆ ದಿಮ್ ಅನ್ನೋದು, ಭಾರ ಆದಾಗ ಆಗುತ್ತೆ ಮೇಡಮ್. ಆಗುತ್ತೆ, ಅರ್ಥ ಮಾಡ್ಕೊಂಡ್ರೆ ಕವರ್ ಆಗ್ತದೆ. ಓಕೆ 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 ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಹೇಳ್ರಿ ಸರೋಜಿನಿ. ನಮಸ್ಕಾರ ನಮಸ್ಕಾರ. ತುಂಬಾ ಚೆನ್ನಾಗಿ ಆಯ್ತು ಸ್ವಾಧ್ಯಾಯ ನಮ್ದು ಇವತ್ತು. ಚೆನ್ನಾಗಾಯ್ತು ಮೇಡಮ್. ತುಂಬಾ ಇಂಟ್ರೆಸ್ಟೆಡ್, ತುಂಬಾ ಚೆನ್ನಾಗಾಯ್ತು. ಮತ್ತೆ ಧ್ಯಾನದಲ್ಲಿ ನನಗೆ ಎಲ್ಲಾ ಶಕ್ತಿ ದೇವತೆಗಳು ಮುಖಗಳು, ಎಲ್ಲಾ ಶಕ್ತಿ ದೇವತೆಗಳ ದರ್ಶನ ಆಯ್ತ್ರಿ. ಗುಡ್. ಎಲ್ಲಾ ಶಕ್ತಿ ದೇವತೆಗಳು, ದೇವಿ, ಲಕ್ಷ್ಮಿ, ಕಾಳಿ, ಎಲ್ಲಮ್ಮ, ಎಲ್ಲಾ ದೇವತೆಗಳ ಒಂದು ಮುಖ ದರ್ಶನ ಸರ್ ಮೇಡಮ್. ಗುಡ್ ಗುಡ್. ಬಹಳ ಎನರ್ಜಿ, ಧ್ಯಾನ ಬಹಳ ಎನರ್ಜಿ ಮೇಡಮ್. ಥ್ಯಾಂಕ್ ಯು. ಎಲ್ಲರೂ ಬಂದಿರಲ್ಲ, ನೀವೆಲ್ಲರೂ ಇರೋದ್ರಿಂದ ಎನರ್ಜಿ ಇರುತ್ತೆ. ನಾನು ನಿನ್ನೆ ಸರಿಯಾಗಿ ಜಾಯಿನ್ ಆಗಕ್ ಆಗಿದ್ದಿಲ್ಲ. ಹೌದು. ಅಲ್ಲಿ ನಮ್ಮ ಮನೆ ಮುಂದೆ ಪುರಾಣ ನಡೆದಿತ್ತು, ಅಲ್ಲೇ ಕುತ್ಕೊಂಡು ಜಾಯಿನ್ ಆಗಿದ್ದೆ ನಾನು. ಓಕೆ ಮೇಡಮ್. ಮಹಾಂತ ಮುದ್ಗಲ್ ಮಹಾಂತ ಸ್ವಾಮಿಗಳು ಪುರಾಣ ಹೇಳ್ತಾ ಇದ್ರು. ಹೌದ್ರಿ. ಅಲ್ಲಿ ಕುಂತ ಜಾಯಿನ್ ಆಗಿದ್ದೆ. ಇವತ್ತು ಸಪರೇಟ್ ಆಗಿ ಜಾಯಿನ್ ಆಗಿದ್ದೀನಿ. ಚೆನ್ನಾಗಿ ನಡೀತಾ ಇದೆ ಮೇಡಮ್. ನಿಮ್ದು ಅವರ ಬಹಳ ಚೆನ್ನಾಗಿದೆ. ಅನ್ಸತ್ತೆ ಮೇಡಮ್, ಚೆನ್ನಾಗಿದೆ. ನಡೆದ್ರಿ ಸೀತಾಮಾತೆ ಶಕ್ತಿ. ಶಕ್ತಿ ನಿಜವಾಗ್ಲು ಮೇಡಮ್, ವೆರಿ ಗ್ರೇಟ್. ಓಕೆ ಮೇಡಮ್, ವೆರಿ ಗ್ರೇಟ್ ಎನರ್ಜಿ. ನಮಸ್ಕಾರ. ಥ್ಯಾಂಕ್ ಯು. ಮತ್ತೆ ಯಾರು ಶೇರ್ ಮಾಡ್ಕೊಳ್ತೀರಿ? ವಿಜಯಲಕ್ಷ್ಮಿ ಮೇಡಮ್, ಅನ್ಮ್ಯೂಟ್ ಇದ್ದೀರಾ? ಮಾತಾಡ್ರಿ ಮೇಡಮ್. ಹಲೋ. ಚೆನ್ನಾಗೈತೆ ಮೇಡಮ್. ನಮಸ್ಕಾರ. ಚೆನ್ನಾಗಾಯ್ತು. ನನ್ಗೂ ಎಲ್ಲ ಕಲರ್ಸ್ ಕಾಣಿಸ್ತಾ ಇತ್ತು. ಹೌದಾ? ಒಂದ್ಸಲ ಗ್ರೀನು, ಒಂದ್ಸಲ ಎಲ್ಲೋ, ಗ್ರೀನ್ ಗ್ರಾಸ್ ಲ್ಯಾಂಡ್ ಅಲ್ಲಿ ಹೋದಂಗೆ ಈ ತರ ಅನಿಸ್ತಾ ಇತ್ತು. ಚೆನ್ನಾಗ್ ಅನಿಸ್ತು.
ಓಕೆ ಮೇಡಮ್. ಓಕೆ. ಹ್ಮ್. ಸ್ವಾಧ್ಯಾಯ ತುಂಬಾ ಚೆನ್ನಾಗಿ ನಡೆದಿದೆ. ಹೌದಾ? ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ. ಮತ್ತೆ ಯಾರು ಶೇರ್ ಮಾಡ್ಕೊತೀರಿ? ಗಂಗಾ ಧ್ಯಾನದಿಂದ ಹೊರಗ್ ಬಂದಿಲ್ಲಮ್ಮ. ಹಲೋ ಪವಿತ್ರ, ಏನಾದ್ರು ಮಾತಾಡ್ತೀರಿ? No, ma'am. ಹಲೋ ಪವಿತ್ರ, ಮಾತಾಡ್ರಿ. ಹಲೋ ಓಕೆ. ಯಾರ್ದು ಏನು ಶೇರಿಂಗ್ ಇಲ್ಲ ಅಂತಂದ್ರೆ ನಾಳೆ ಭೇಟಿ ಆಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಎಲ್ಲರಿಗೂ ಮತ್ತೊಮ್ಮೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.